ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಕಾಟೇರ ಮೂವಿಗೆ. ಸೊ ಆಫ್ಟರ್ ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು. ಅರೌಂಡ್ 1.5 ಇಯರ್ ಆಯಿತು ನಾವು ಥಿಯೇಟರ್ಗೆ ಹೋಗಿ ಮೂವಿ ನೋಡಿದ್ದು. ಲಾಸ್ಟ್ ಮೂವಿ ಅಂದರೆ ಅದು ಕಾಂತಾರ. ಸೊ ಆ ಮೂವಿನ ನೋಡಿ ನನ್ನ ಮಗ ಕೂಡ ಎದ್ರುಕೊಂಡು ಅವನಿಗೆ ಹುಷಾರು ತಪ್ಪಿ ಒಂದು 3 days ಅವನು ಕೂಡ ಹಾಸ್ಪಿಟಲೈಸ್ಡ್ ಆಗಿದ್ದ. ಸೊ ಅದಾದಮೇಲೆ ಮೂವಿನೇ ಬೇಡ ಅಪ್ಪ, ಯಾಕೆ ಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಆ್ಯಂಡ್ ಇವಾಗ ಅವನು ಕೂಡ ಸ್ವಲ್ಪ ದೊಡ್ಡವನಾಗಿದ್ದಾನೆ ಆ್ಯಂಡ್ ಅವ್ನಿಗೆ ಇವಾಗ ಸ್ವಲ್ಪ ಗೊತ್ತಾಗತ್ತೆ ಆ ಮೂವಿ. ಆ್ಯಂಡ್ ಅವ್ನು ಕೇಳ್ತಾ ಇರ್ತಾನೆ ಮೂವಿಗೆ ಹೋಗೋಣ ಆ್ಯಂಡ್ ಪಾಪ್ಕಾರ್ನ್ ಎಲ್ಲ ತೊಗೊಳ್ಳೋಣ ಅಂತೆಲ್ಲ ಕೇಳ್ತಾ ಇರ್ತಾನೆ. ಒಂದು ಅವ್ನ ಥಾಟ್ಗೆ ಇವಾಗ ಮೂವಿಗೆ ಹೋದರೆ ಲೈಕ್ ಅಲ್ಲಿ ಹೋಗಬೇಕು ಆ್ಯಂಡ್ ಪಾಪ್ಕಾರ್ನ್ ಎಲ್ಲ ತೊಗೊಂಡು ತಿಂದ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ. ಜೊತೆಗೆ ಇವತ್ತು ನಾವು ಬರ್ತಾ ಇರೋದು ವೈಷ್ಣವಿ ಸಫೈರ್ ಮಾಲ್ ಇದೆ ಅಲ್ವಾ ಯಶವಂತಪುರನಲ್ಲಿ. ಅಲ್ಲಿ ನಾವು ಆಲ್ರೆಡಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಬಂದು ನಮ್ಮ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬಾ ಕ್ರೌಡ್ ಇರ್ತಿತ್ತು ಇಲ್ಲಿ. ಸೊ ಈ ಸಲ ಫುಲ್ಲು ಕಂಪ್ಲೀಟಾಗಿ ಫ್ರೀ ಇತ್ತು. ಆ್ಯಂಡ್ ಮ್ಯಾಕ್ಸು ಟ್ರೆಂಡ್ಸ್ ಬಿಟ್ಟರೆ ಈ ಕಡೆ ಗ್ರೋಸರಿ ಸೆಕ್ಷನ್ ಎಲ್ಲ ಇತ್ತು, ಅಲ್ಲೆಲ್ಲ ಶಾಪ್ಸ್ ಕ್ಲೋಸ್ ಆಗಿತ್ತು. ಆ್ಯಂಡ್ ನಾವು ಬಂದ್ವಿ ಇವಾಗ ಲಿಫ್ಟಿಗೆ. 2nd floor PVR ಇರೋದು. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀವಿ. ಫಸ್ಟ್ ಟೈಮ್ 1 year ಮೇಲೆ ಕಾಂತಾರ ನೋಡಿದ್ದು ಲಾಸ್ಟ್. ಅದಾದಮೇಲೆ ಇವಾಗಲೇ ಫಸ್ಟ್ ಟೈಮ್ ಮೂವಿಗೆ ಬರ್ತಾ ಇದ್ದೀರಾ? ಖುಷಿನಾ? ಖುಷಿ ಆಯ್ತದಾ? PVR ಇಲ್ಲ, 5 minutes ಇದೆ. ಬಾಮ್ಮ ಈ ಕಡೆ ಬಾ. ಫೋಟೋ ನೋಡಿ. ಎಲ್ಲಿ ಟೈಮ್ ಆಯ್ತು? ನಾನು ಅವಾಗಲೇ ಹೇಳ್ದಂಗೆ 1 ವರ್ಷದ ಮೇಲೆ ಒಂದು ಮೂವಿಗೆ ಅಂತ ಥಿಯೇಟರ್ಗೆ ಬಂದಿದ್ದಕ್ಕೂ ತುಂಬಾ ಖುಷಿ ಆಯಿತು. ಬಿಕಾಸ್ ಅಷ್ಟು ಚೆನ್ನಾಗಿದೆ ಮೂವಿ. ಸಖತ್ ಇಷ್ಟ ಆಯಿತು, ಸಖತ್ ಖುಷಿ ಆಯಿತು. ಆ್ಯಂಡ್ ಇಂಟರ್ವೆಲ್ ಆಯಿತು. ಇಂಟರ್ವೆಲ್ಗೆ ಬಂದ್ವಿ. ಅವನಿಗೆ ಪಾಪ್ಕಾರ್ನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬರುವಾಗಲೇ ಅವನು ಆರ್ಡರ್ ಮಾಡ್ಕೊಂಡು ಬಂದುಬಿಟ್ಟಿದ್ದ, ನನಗೆ ಪಾಪ್ಕಾರ್ನ್ ಬೇಕಂತ ಹೇಳಿ. ಅವನಿಗೆ ತೊಗೊಂಡ್ವಿ. ಏನಂದರೆ ಬರುವಾಗ ಖುಷಿಯಾಗಿ ಬಂದ. ಆ್ಯಂಡ್ ಬಂದಾದ್ಮೇಲೆ ಸ್ವಲ್ಪ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 15 minutes ಅಷ್ಟೇ ಸುಮ್ಮನೆ ಕುತ್ಕೊಂಡಿದ್ದ. ಅದಾದಮೇಲೆ ನನಗೆ ಸೌಂಡು ಅದು ಇದು ಅಂತ ಸ್ವಲ್ಪ ಕ್ರ್ಯಾಂಕಿಯಾಗಿ ಆಡೋಕ್ಕೆ ಶುರು ಮಾಡ್ದ. ಆ್ಯಂಡ್ ಕರ್ಕೊಂಡು ಬಂದೇ ಬಿಟ್ಟಿದ್ದೀವಿ, ಅವನ್ನ ಬ್ಯಾಲೆನ್ಸ್ ಮಾಡಲೇಬೇಕು ಅದು ಇದು ಏನೋ ಒಂದು ಹೇಳ್ಕೊಂಡು ಫೋನ್ ಕೊಟ್ಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ವಿ, ಅವನ್ನ ಮೇಂಟೈನ್ ಮಾಡ್ಕೊಂಡ್ವಿ. ಆ್ಯಂಡ್ ಫಿಲಮ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ನೀವು ನೋಡಿದ್ರ ಕಾಂತಾರ ಮೂವಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಬರ್ತಾ ಹಾಗೆ ಫಿಶ್ ಸ್ಪಾ ಇತ್ತು. ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಫಿಶ್ ಸ್ಪಾನ. ಸೊ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಬಿಲ್ಲಿಂಗ್ ಕೌಂಟರಲ್ಲಿ ಅವ್ರು ಇರಲಿಲ್ಲ. ಆ್ಯಂಡ್ ಬರ್ತಾರೆ ಒಂದು 5 minutes ಅಂತ ಹೇಳಿದರು. ಅಷ್ಟರೊಳಗೆ ಪಕ್ಕದಲ್ಲೇ ಪ್ಲೇ ಏರಿಯಾ ಕೂಡ ಆಯಿತು. ನನ್ನ ಮಗನ ಕಣ್ಣು ಹೋಯಿತು ಅಲ್ಲಿ. ಆ್ಯಂಡ್ ನೋಡ್ತಾ ಇದ್ವಿ ಪ್ಲೇ ಏರಿಯಾಗೆ ಅವನಿಗೆ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು. ಬಟ್ ಟೈಮ್ ಆಗಿಬಿಟ್ಟಿತ್ತು. ನಾವು ಈವ್ನಿಂಗ್ ಶೋ ಬಂದಿದ್ದು 5:30. ಅರೌಂಡ್ ಎಲ್ಲ ಮುಗಿಯೋಷ್ಟೊತ್ತಿಗೆ 9 ಆಗಿಬಿಟ್ಟಿತ್ತು. ಸೊ ಲೇಟ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಬೇಡ, ನೆಕ್ಸ್ಟ್ ಟೈಮ್ ಕರ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡ್ವಿ ಅವನಿಗೆ. ಆ್ಯಂಡ್ ನೆಕ್ಸ್ಟು ಅವ್ರು ಬಂದರು. ಆ್ಯಂಡ್ ಫಿಶ್ ಸ್ಪಾ ಟ್ರೈ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದ್ವಿ. ಆ್ಯಂಡ್ ಫಸ್ಟಿಗೆ ಅಲ್ಲೇ ಒಂದು ಟಬ್ ಇಟ್ಟಿರ್ತಾರೆ, ಅಲ್ಲೇ ಒಂದು ಸಲ ಕಾಲೆಲ್ಲ ವಾಶ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಕಾಲೆಲ್ಲ ವಾಶ್ ಮಾಡಿಕೊಂಡು ಅಗೇನ್ ಇವಾಗ ಫಿಶ್ ಸ್ಪಾನ ಟ್ರೈ ಮಾಡ್ತಾಯಿದ್ದೀನಿ. ಒಂಥರ ಫಸ್ಟ್ ಟೈಮ್ ಫೀಲಿಂಗ್ ನೈಸ್ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ನರ್ವಸ್ ಕೂಡ ಇತ್ತು, ಯಾಕಂದರೆ ಯಾವತ್ತೂ ಟ್ರೈ ಮಾಡಿಲ್ವಲ್ಲ ಹಾಗಾಗಿ. ಆ್ಯಂಡ್ ಚೆನ್ನಾಗಿತ್ತು, ಫೀಲಿಂಗ್ ನೈಸ್ ಅಂತ ಅನ್ನಿಸ್ತಾ ಇತ್ತು. ಏನಂದರೆ ಏನು ಕಾಲೆಲ್ಲ ಬಂದು ಫಿಶ್ಗಳೆಲ್ಲ ಕಚ್ತಾ ಇರುತ್ತೆ, ಅದರಿಂದ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ಒಂದು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನನಗೆ ನಾಟ್ ಸೋ ಗ್ರೇಟ್ ಅಂತ ಅನ್ನಿಸ್ಲಿಲ್ಲ, ಬಟ್ ಓಕೆ, ಒನ್ಸ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅನ್ನಿಸ್ತು. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಕೂಡಲೇ ನೀವು ಆ ವಿಡಿಯೋನ ನೋಡ್ಬೋದು. ಸೊ ಇದಾಗಿತ್ತು ನಮ್ಮ ಮೂವಿ ಆ್ಯಂಡ್ ಸ್ಪಾ ಟೈಮ್. ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಕಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಖತ್ ಮಾಸ್ ಮೂವಿ ಸಖತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನನಗೂ ತುಂಬ ಇಷ್ಟ ಆಯಿತು. ಎಷ್ಟೋ ದಿನದ ಮೇಲೆ ಎಷ್ಟೋ ತಿಂಗಳಾದ್ಮೇಲೆ ಪಿಕ್ಚರ್ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಯ್ತಿದೆ. ಚೆನ್ನಾಗಿದೆ. ಕಾಟೇರ ಫಿಲಮ್ ಅಂತೂ ಅದ್ಭುತವಾಗಿ ಬಂದಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಅದರಲ್ಲೂ ನಾನು ಬಲವಂತ ಮಾಡಿ ಕರ್ಕೊಂಡ್ ಬಂದಿದ್ದೆ. ಬಂದಿದ್ದಕ್ಕೂ ಸಖತ್ತಾಗಿತ್ತು. ಎಂಜಾಯ್ ಮಾಡಿದ್ವಿ ಆ್ಯಂಡ್ ಇಷ್ಟ ಆಯಿತು. ಮೂವಿ ಅಂತೂ ಸಖತ್ ಇಷ್ಟ. ನನಗೂ ತುಂಬ ಇಷ್ಟ ಆಯಿತು. ಕಾಂತಾರ ಆದಮೇಲೆ ಕಾಟೇರ ಮೂವಿ ನೋಡ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು. ಅದನ್ನ 1.5 year ಆಯಿತು ನಾವು ಮೂವಿಗೆ ಬಂದು. ಇದೇ ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಎಲ್ಲ ಇವ್ನು ಹುಟ್ಟಕ್ಕೂ ಮುಂಚೆ ತಿಂಗ್ಳಿಗೆ ಒಂದೊಂದು ಮೂವಿಗೆ ಹೋಗ್ತಾ ಇದ್ವಿ. ಅವ್ನು ಹುಟ್ಟಿದ ಮೇಲೆ ಎಲ್ಲ ಕಂಟ್ರೋಲ್ ಆಗಿಬಿಟ್ಟಿದೆ. ಸೊ ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಒಳ್ಳೆ ಮೂವಿನ ನೋಡ್ದಂಗೆ ಆಯಿತು. ಸೊ ಖುಷಿ ಆಯಿತು. ಓಕೆ ದಟ್ಸ್ ಆಲ್. ಇವಾಗ ಮನೆಗೆ ಹೊರಡಬೇಕು. ಮನೆಗೆ ಹೋಗೋದಾ ಇಲ್ಲ ಏನಾದರೂ ಸ್ನ್ಯಾಕ್ ಕೊಡಿಸ್ತಾರ ಚೆಕ್ ನೋಡಬೇಕು. ಸೊ ನೋಡೋಣ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮೂವಿ ಎಲ್ಲ ನೋಡ್ಕೊಂಡು ಆಚೆ ಬಂದ್ವಿ. ಮೂವಿ ಅಂತ ಸಕ್ಕತ್ತಾಗಿತ್ತು. ಸಖತ್ ಮಾಸಾಗಿ ಚೆನ್ನಾಗಿತ್ತು. ನಮ್ಮಿಬ್ರು ಅಷ್ಟೇ ಇಷ್ಟ ಆಯಿತು. ಫಾರ್ ದ ಫಸ್ಟ್ ಟೈಮ್ 1 year ಮೇಲೆ ಒಂದು ಒಳ್ಳೆ ಮೂವಿನ ನೋಡಿ ಖುಷಿ ಆಯಿತು ಆ್ಯಂಡ್ ಎಂಜಾಯ್ ಮಾಡಿದ್ವಿ ಇಬ್ರು ಕೂಡ. ನಿಮ್ಗೆ ಇಷ್ಟ ಆಯ್ತಾ? ಸಕ್ಕತ್ತಾಗಿದೆ.